ಹಾಯ್ ಎಲ್ಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಕ್ವಿಕ್ ಪ್ರೆಷರ್ ಪೌಡರ್ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು 3-in-1 ಫುಟ್ಟನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ನೀವು ಬಿಗಿನರ್ಸ್ ಆದರೆ ಜಾಕ್ ಮಿಷಿನ್ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ ಫುಡ್ ಬೆಸ್ಟ್ ಅಂತ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈಗ ನಾನು 3-in-1 ಫುಟ್ಟನ್ನು ಈ ರೀತಿ ಜಾಕ್ ಮಿಷಿನ್ಗೆ ಈ ರೀತಿ ಸೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೇಮ್ ನಾವು ಯಾವ ರೀತಿ ಮಿಷಿನಲ್ಲಿ ಬಂದಿರೋ ಫುಟ್ಟನ್ನು ಸೆಟ್ ಮಾಡ್ಕೋಬೇಕೋ ಸೇಮ್ ಅದೇ ರೀತಿ ನಾನು ಇಲ್ಲಿ ಈ 3-in-1 ಫುಟ್ಟನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಇದರ ಕಾಸ್ಟ್ ಬಂದು ಅಮೆಝಾನಲ್ಲಿ 290 ರುಪೀಸ್ ಬಿತ್ತು ನನಗೆ. ನೀವು ಆಫ್ಲೈನಲ್ಲಿ ತೊಗೊಳ್ಳೋದಾದರೆ ನಿಮಗೆ 150 ರುಪೀಸ್ಗೆ ಸಿಗುತ್ತೆ. ನಾನು ನಾರ್ಮಲಾಗಿ ಸ್ಟಿಚ್ ಬರೋ ಥರ ನೋಡಿ ಈ ರೀತಿ ಮಿಡ್ಡಿಲ್ಗೆ ಸೂಜಿನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಲ್ಲೇನು ಸ್ಕ್ರೂ ಕೊಟ್ಟಿದ್ದೀರ ಆ ಸ್ಕ್ರೂನ ನೀವು ಲೂಸ್ ಮಾಡ್ಕೊಂಡಾಗ ನಿಮಗೆ ಈ ಫೂಟು ಲೆಫ್ಟು ರೈಟು ಮಿಡ್ಡಿಲ್ಲು ಈ ರೀತಿ ನಾವು ಸೆಟ್ ಮಾಡ್ಕೋಬೋದು. ನೋಡಿ, ಈಗ ನಾನು ನಾರ್ಮಲಾಗಿ ಮಿಡ್ಡಲ್ಲಿ ನೀಡಲ್ ಬರೋ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ನಾನೀಗ ನಾರ್ಮಲಾಗಿ ಕ್ಲಾತನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೇಮ್ ನಮಗೆ ಮಿಷಿನಲ್ಲಿ ಬಂದಿರೋ ಫುಟ್ ಯಾವ ರೀತಿ ಸ್ಟಿಚ್ ಮಾಡುತ್ತೋ ಸೇಮ್ ಅದೇ ರೀತಿಯೇ ಈ ಫುಟಲ್ಲಿ ಸ್ಟಿಚ್ ಮಾಡ್ಬೋದು. ಈಗ ನಾನು ಆ ಸ್ಕ್ರೂನ ಲೂಸ್ ಮಾಡಿಕೊಂಡು ಈಗ ಆ ಫುಟನ್ನು ಈ ರೀತಿ ಜರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದು ಇದ್ರ ನೇಮಲ್ಲೇ ಇರೋ ಥರ 3-in-1 ಫುಟ್ ಆಗಿರೋದ್ರಿಂದ ಈಗ ನಾನು ಲೆಫ್ಟ್ ಸೈಡ್ಗೆ ಆ ಫುಟನ್ನು ಈ ರೀತಿ ಸೂಜಿನ ಕೆಳಗಡೆ ಇಳಿಸಿ ಸೆಟ್ ಮಾಡ್ಕೋತಾ ಇದ್ದೀನಿ. ಈಗ ಇದರಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಂದು ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸ್ಟಿಫಾಗಿರಬೇಕು ಅಂದರೆ ನೀವು ಈ ಫೂಟನ್ನು ಯಾವ ರೀತಿ ಸೆಟ್ ಮಾಡ್ಕೊಳ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೋಡಿ, ಈಗ ನಾನು ಲೆಫ್ಟ್ ಸೈಡಲ್ಲಿ ಥ್ರೆಡ್ ಪೈಪಿಂಗನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನನ್ನ ಸಜೆಷನ್ ಏನು ಅಂದರೆ ಕ್ವಿಕ್ ಪ್ರೆಷರ್ ಫುಟರ್ಗಿಂತ 3-in-1 ಫುಟ್ಟು ಬೆಸ್ಟ್ ಅಂತ ಹೇಳ್ತೀನಿ. ನೀವು ಆರಾಮಾಗಿ ಇದನ್ನೇ ತೊಗೋಬೋದು. ಅಂದರೆ ಕ್ವಿಕ್ ಪ್ರೆಷರ್ ಫುಟ್ಗಿಂತ ಇದನ್ನು ತೊಗೊಂಡ್ರೆ ನಿಮಗೆ 3-in-1 ಆಗಿ ತುಂಬಾ ಯೂಸ್ ಆಗುತ್ತೆ. ಅಂದರೆ ನೀವು ಲೆಫ್ಟು ರೈಟು ಸಿಂಗಲ್ ಫುಟ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನೀಗ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಥ್ರೆಡ್ಡನ್ನು ನಾನು ಈ ರೀತಿ ಹಿಡ್ಕೊಂಡು ಎಳೆದ್ರೂ ಕೂಡ ಥ್ರೆಡ್ ಅನ್ನೋದು ಬರ್ತಾ ಇಲ್ಲ. ಆದರೆ ಕ್ವಿಕ್ ಪ್ರೆಷರ್ ಫುಟ್ಟಲ್ಲಿ ನಾನು ಈಸಿಯಾಗಿ ಈ ರೀತಿ ಥ್ರೆಡ್ನ ಎಳೆದಾಗ ಬಂದುಬಿಡ್ತಾ ಇತ್ತು. 3-in-1 ಫುಟ್ಟು ಬೆಸ್ಟ್ ಅಂತ ಹೇಳ್ತೀನಿ. ನಿಮಗೆ ಇದರಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ನಾನು ಆ ಸ್ಕ್ರೂನ ಲೂಸ್ ಮಾಡಿಕೊಂಡು ಈಗ ನಾನು ರೈಟ್ ಸೈಡಿಗೆ ಅದನ್ನು ಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪ್ರೆಷರ್ ಫುಟ್ಟನ್ನು ರೈಟ್ ಸೈಡಿಗೆ ಮೂವ್ ಮಾಡಿಕೊಂಡು ಆ ಸ್ಕ್ರೂನ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ರೈಟ್ ಸೈಡಲ್ಲೂ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ನಮಗೆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬಂದಾಗ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸ್ಟಿಫ್ ಆಗಿರುತ್ತೆ, ಹಾಗೆ ತುಂಬ ಸಣ್ಣದಾಗಿ ಕೂಡ ಬರುತ್ತೆ. ನಾವು ನೆಕ್ಗೆ ಥ್ರೆಡ್ ಪೈಪಿಂಗನ್ನು ಮಾಡಿದಾಗ ತುಂಬ ಜನ ಇದ್ರ ಲಿಂಕ್ ಕೇಳ್ತಿದ್ದೀರ. ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಅಮೆಝಾನಲ್ಲಿ ಇದ್ರ ಪ್ರೈಸ್ ಬಂದು 290 ರುಪೀಸ್ ಬಿತ್ತು. ನನ್ನ ಫ್ರೆಂಡ್ ಒಬ್ಬರು ಆಫ್ಲೈನಲ್ಲಿ ತೊಗೊಂಡಿದ್ರೆ 150 ರುಪೀಸ್ ಅಂತೆ. ನೀವು ಕೂಡ ಆಫ್ಲೈನಲ್ಲಿ ತೊಗೊಳ್ಳಿ, ನಿಮಗೆ ಅಮೌಂಟ್ ಸೇವ್ ಆಗುತ್ತೆ. ಆನ್ಲೈನಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದಾಗ ಥ್ರೆಡ್ ಅನ್ನೋದು ನಮಗೆ ಹೊರಗಡೆ ಬರ್ಕೂಡ್ದು. ನಾವು ಹೇಳಿದಾಗ ಈ ರೀತಿ ಬರದೇ ಇದ್ದಾಗ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಯಾರಾದರೂ ದೊಡ್ಡ ಮಿಷಿನನ್ನು ಯೂಸ್ ಮಾಡ್ತಾಯಿದ್ರೆ ಈ ಫೂಟನ್ನು ತೊಗೊಳ್ಳಿ, ಈಸಿಯಾಗಿ ನೀವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು. ಇವೆರಡು ಫೂಟಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ನಾನು 3-in-1 ಫುಟ್ ಬೆಸ್ಟ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಪೇಜನ್ನು ಫಾಲೋ